ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಒಂದು ಕಡೆ ಆಪರೇಷನ್ ಕಮಲ, ಮತ್ತೊಂದು ಕಡೆ ಯಜ್ಞ ಯಾಗ. ಸೊ ಬೆಂಗಳೂರಿನಲ್ಲಿ ಯಾಗವನ್ನು ಮಾಡಲಾಗ್ತಾ ಇದೆ. ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ಯಾಗದ ಮೊರೆ ಹೋಗ್ತಾ ಇದ್ದಾರಾ ಬಿಜೆಪಿ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಆಪರೇಷನ್ ಕಮಲವನ್ನು ಸಕ್ಸಸ್ ಮಾಡೋದಕ್ಕೆ ಈ ಯಾಗ ನಡೀತಾ ಇದೆಯಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇವತ್ತಿನಿಂದ 8 ದಿನಗಳ ಕಾಲ ಗರುಡಾಚಯನ ಮಹಾಯಾಗವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ BL ಬಳಿಯ ಗಣೇಶ ದೇಗುಲದಲ್ಲಿ. ಈ ಮಹಾಯಜ್ಞಕ್ಕೆ 30 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ. ಪರೋಕ್ಷವಾಗಿ ಬಿಜೆಪಿಯ ಒಬ್ಬರು ಸಂಸದರು ಹಾಗೆ ಒಬ್ಬ ಬೆಂಗಳೂರಿನ ಶಾಸಕರು ಇದರ ಹಿಂದೆ ಇದ್ದಾರೆ, ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಬೆಂಗಳೂರಿನ BL ಬಳಿಯ ಗಣೇಶ ದೇವಸ್ಥಾನದಲ್ಲಿ ಈ ಒಂದು ಯಾಗವನ್ನು ಮಾಡಲಾಗ್ತಾ ಇದೆ. ಇವತ್ತಿನಿಂದ ಆರಂಭ ಆಗಿದೆ. ಲಕ್ಷ್ಮೀನಾರಾಯಣಜಿ ನೇತೃತ್ವದಲ್ಲಿ ಗರುಡಾಚಯನ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವು, ಲಕ್ಷ್ಮೀನಾರಾಯಣಜಿಯವರ ನೇತೃತ್ವದಲ್ಲಿ ಗರುಡಾಚಯನ ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಕಾರ್ಯ ಸಿದ್ಧಿ ಮಾಡೋದಕ್ಕೆ ಬಿಜೆಪಿ ಕಡೆಯಿಂದ ನಡೀತಾ ಇದೆಯಾ ಅಥವಾ ಯಾರು ಖಾಸಗಿಯಾಗಿ ಮಾಡ್ತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಬಿಜೆಪಿ ಆಪರೇಷನ್ 2 ಬಾರಿ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಿರ್ಲಿಲ್ಲ. ಆ ಒಂದು ನಿಟ್ಟಿನಲ್ಲೇ ಇದೀಗ 3ನೇ ಬಾರಿಗೆ ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ. ಈ ಬಾರಿ ಸರ್ಕಾರವನ್ನ ಉರುಳಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರಿಂದ ಜ್ಯೋತಿಷಿಗಳ ಒಂದು ಸಲಹೆಯಂತೆ ಈಗ ಒಂದು ಮಹಾಯಜ್ಞವನ್ನ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿರೋದ್ರಿಂದ ಆ ಒಂದು ಸಲಹೆಯನ್ನ ಪರಿಗಣಿಸಿ ಈಗ ಹಾಲಿ ಕೇಂದ್ರ ಸಚಿವರು ಜೊತೆಗೆ ಬೆಂಗಳೂರು ನಗರದ ಒಬ್ಬ ಶಾಸಕರು ಒಂದು ಸಾರಥ್ಯದಲ್ಲಿ ಈ ಒಂದು ಮಹಾಯಜ್ಞವನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನಿಂದ 8 ದಿನಗಳ ಕಾಲ ಬೆಂಗಳೂರಿನ BL ಬಳಿ ಇರುವಂತ ಗಣೇಶ ದೇವಸ್ಥಾನದಲ್ಲಿ ಈ ಒಂದು ಮಹಾಯಜ್ಞ ನಡೀತಾ ಇದೆ ಗುರುಪ್ರಸಾದ್. ಯಾಕೆಂದ್ರೆ ಈ ಒಂದು ಯಾಗವನ್ನ ಸಂಪೂರ್ಣವಾಗಿ ಮುಗಿಸಿದ್ದೆ ಆದ್ರೆ ನೀವು ಏನ್ ಅಂದ್ಕೊಂಡಿರ್ತೀರಿ ಅದು ಸಕ್ಸಸ್ ಆಗತ್ತೆ ಅನ್ನುವಂತಹ ಜ್ಯೋತಿಷಿಗಳ ಸಲಹೆಯಂತೆ ಈ ಒಂದು ಯಜ್ಞವನ್ನ ಮಾಡ್ಲಾಗ್ತಾ ಇದೆ. ಕಳೆದ 60 ವರ್ಷಗಳ ಹಿಂದೆ ಶೃಂಗೇರಿ ಮಠದಲ್ಲಿ ಈ ಒಂದು ಗರುಡಾಚಯನ ಯಾಗವನ್ನ ಮಾಡ್ಲಾಗಿತ್ತು. ತದನಂತರ ಇಲ್ಲಿಯವರೆಗೆ ಯಾರೂ ಕೂಡ ಈ ಒಂದು ದಕ್ಷಿಣ ಭಾರತದಲ್ಲಿ ಯಾರು ಈ ಯಾಗವನ್ನ ಹಮ್ಮಿಕೊಂಡಿರ್ಲಿಲ್ಲ. ಇದೀಗ ಈ ಒಂದು ಯಾಗವನ್ನ ಹಮ್ಮಿಕೊಳ್ಳುವ ಮೂಲಕ ಮತ್ತೆ ಸಮ್ಮಿಶ್ರ ಸರ್ಕಾರವನ್ನ ಪತನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸುಮಾರು 30 ಲಕ್ಷಕ್ಕೂ ಅಧಿಕ ಹಣ ಈ ಒಂದು ಯಾಗಕ್ಕೆ ಖರ್ಚಾಗ್ತಾ ಇದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.